ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರನ್ನೂ ಆತ್ಮೀಯ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತಿನ ವೀಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮಗೆ 40 ರೂಪೀಸ್ನ ಒಂದು ಸೂಪರ್ ಥ್ಯಾಂಕ್ಸ್ ಮೂಲಕ ಕಾಂಟ್ರಿಬ್ಯೂಟ್ ಮಾಡಿರೋಂಥ ಮಂಜುನಾಥ್ HM ಇವರಿಗೆ ಕನ್ನಡ ತಂತ್ರಾಂಶದ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ನಿಮಗೇನಾದರೂ ನಮ್ಮ ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲಲ್ಲಿ ಬರ್ತಾ ಇರೋಂಥ ವೀಡಿಯೋಸಿಂದ ಹೆಲ್ಪ್ ಆಗ್ತಾ ಇದೆ, ನಮ್ಮಿಂದ ಏನೊಂದು ಹೊಸ ವಿಷಯ ನೀವು ಕಲಿತಾ ಇರಾ ಅಂತ ಅನಿಸಿದ್ರೆ ಥ್ಯಾಂಕ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನಮಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು ಸ್ನೇಹಿತರೆ. ಸೊ ಈಗ ಇವತ್ತಿನ ಟಾಪಿಕನ್ನು ಶುರು ಮಾಡೋಣ. ಇವತ್ತು ನಾನು ನಿಮಗೆಲ್ಲ ವಾಟ್ಸಪ್ಪಲ್ಲಿ ಆ್ಯಡ್ ಆಗಿರೋಂಥ ಕೆಲವು ಹೊಸ ಆಕ್ಸೆಸಿಬಿಲಿಟಿ ಫೀಚರ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಈ ಹಿಂದೆ ನಾನು ನಿಮಗೆ ಒಂದು ಟ್ವಿಟರಲ್ಲಿ ಮಾಡಿದ್ದೆ ಯಾವ ರೀತಿ ವಾಟ್ಸಪ್ ಮೆಸೇಜಸ್ಗೆ ಟಾಕ್ ಬ್ಯಾಕ್ ಆ್ಯಕ್ಷನ್ಸ್ನ ಆ್ಯಡ್ ಮಾಡಿದ್ದಾರೆ ಅಂತ. ಸೊ ಮೆಸೇಜ್ ಮೇಲೆ ನಾವು ಜಸ್ಟ್ ಸ್ವೈಪ್ ಡೌನ್ ಅಥವಾ ಸ್ವೈಪ್ ಅಪ್ ಮಾಡಿದ್ರೆ ನಿಮಗೆ ಕಾಪಿ, ಫಾರ್ವರ್ಡ್, ರಿಪ್ಲೈ, ಇನ್ಫೋ ಎಲ್ಲ ಆಪ್ಷನ್ಸು ಸಿಗ್ತಾಯಿತ್ತು ಅಲ್ವಾ. ಡಬಲ್ ಟ್ಯಾಪ್ ಆ್ಯಂಡ್ ಹೋಲ್ಡ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಈಗ ಅದೇ ರೀತಿ ವಾಟ್ಸಪ್ ಮೆಸೇಜಸ್ಗೆ ಅಷ್ಟೇ ಅಲ್ಲ, ವಾಟ್ಸಪ್ ಚಾಟ್ಸ್ಗೆ ಅಂತಂದರೆ ನಾವೇನು ವಾಟ್ಸಪ್ ಮೇನ್ ಸ್ಕ್ರೀನಲ್ಲಿ ನಮಗೆ ಪರ್ಸ್ನಲ್ ಚಾಟ್ಸ್ ಅಥವಾ ಗ್ರೂಪ್ ಚಾಟ್ಸ್ ಇರುತ್ತೆ, ಅದಕ್ಕೂ ಕೂಡ ಟಾಕ್ ಬ್ಯಾಕ್ ಆ್ಯಕ್ಷನ್ ಸಪೋರ್ಟನ್ನು ಆ್ಯಡ್ ಮಾಡಿದ್ದಾರೆ. ಸೊ ಅದು ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ನೋಡೋಣ. ಹಾಗೆ ವೀಡಿಯೋಸನ್ನು ನಾವು ಫಾಸ್ಟಾಗಿ ಪ್ಲೇ ಮಾಡೋಂಥ ಫೀಚರ್ ಬಂದಿದೆ ಸ್ನೇಹಿತೆ ವಾಟ್ಸಪ್ಪಲ್ಲಿ. ಈ ಹಿಂದೆ ನಾವೇನು ವಾಯ್ಸ್ ಮೆಸೇಜಸ್ನ 1x ಸ್ಪೀಡ್ ಅಥವಾ 1.5 ಅಥವಾ 2x ಸ್ಪೀಡಲ್ಲಿ ಪ್ಲೇ ಮಾಡ್ಕೊಂಡು ಕೇಳ್ತಾ ಇದ್ವಿ, ಅದೇ ರೀತಿ ವೀಡಿಯೋಸು ಕೂಡ ಈಗ ಪ್ಲೇಬ್ಯಾಕ್ ಸ್ಪೀಡ್ ಸಪೋರ್ಟನ್ನು ಆ್ಯಡ್ ಮಾಡಿದ್ದಾರೆ. ಸೊ ವೀಡಿಯೋಸ್ನ ನಾವು ನಮಗೆ ಬೇಕಾಗಿರೋಂಥ ಸ್ಪೀಡಿಗೆ ಅಡ್ಜಸ್ಟ್ ಮಾಡಿಕೊಂಡು ನೋಡ್ಬೋದು ಸ್ನೇಹಿತರೆ. ಅದ್ರ ಬಗ್ಗೆ ಕೂಡ ನಾವು ಇವತ್ತು ತಿಳ್ಕೊಳ್ಳೋಣ. ವೀಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರ್ಯಾರು ಈ ವಿಡಿಯೋನ ಲೈಕ್ ಮಾಡಿಲ್ಲ ಈ ಕೂಡಲೇ ಲೈಕ್ ಮಾಡಿ ಸ್ನೇಹಿತರೆ. ಯಾಕಪ್ಪ ಅಂತಂದರೆ ಇವತ್ತಿನ ವೀಡಿಯೋಯಿಂದ ಖಂಡಿತ ನೀವೊಂದು ಹೊಸ ಮಾಹಿತಿನ ಕಲಿತೀರ ಅನ್ನೋಂಥ ಒಂದು ಗ್ಯಾರಂಟಿ ನಾನು ಕೊಡ್ತೀನಿ. ಹಾಗೆ ನಿಮ್ಮ ಅನಿಸಿಕೆಗಳೇನಾದರೂ ಇದ್ದರೆ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಈ ಮಾಹಿತಿ ನಿಮಗಷ್ಟೇ ಸಿಕ್ಕರೆ ಸಾಕಾಗಲ್ಲ, ನಿಮ್ಮ ಪ್ರೀತಿ ಪಾತ್ರರು ಕೂಡ ಸಿಗಬೇಕು ಅಂತ ಅನಿಸಿದ್ರೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಈ ವಿಡಿಯೋ ಲಿಂಕನ್ನು ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ. ಇವತ್ತಿನ ವೀಡಿಯೋದಲ್ಲಿ ವಾಟ್ಸಪ್ಪಲ್ಲಿ ಆ್ಯಡ್ ಆಗಿರೋಂಥ ಹೊಸ ಆಕ್ಸೆಸಿಬಿಲಿಟಿ ಫೀಚರ್ಸ್ ಏನು, ವೀಡಿಯೋನ ನಮಗೆ ಬೇಕಾಗಿರೋಂಥ ಸ್ಪೀಡಲ್ಲಿ ಯಾವ ರೀತಿ ಪ್ಲೇ ಮಾಡೋದು, ಈ ಎಲ್ಲ ಮಾಹಿತಿನ ತಿಳ್ಕೊಳ್ಳೋಣ. ನಿಮಗೆ ಈ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂತಂದರೆ ಈ ಟ್ಯೂಟೋರಿಯಲ್ನ ಪೂರ್ತಿಯಾಗಿ ಕೇಳಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಸೊ ಈಗ ಮೊದಲಿಗೆ ನಾವು ಒಂದು ವಾಟ್ಸಪ್ ಆ್ಯಪನ್ನು ಓಪನ್ ಮಾಡೋಣ. ವಾಟ್ಸ್ಆ್ಯಪ್. ಈಗ ಇಲ್ಲೊಂದು ಚಾಟನ್ನು ಟಚ್ ಮಾಡೋಣ. KSGEAB Judicial Employees. Okay. 11:44 a.m. KSGEAB Judicial Employees. Okay, ಸ್ನೇಹಿತರೆ, ಇಲ್ಲೊಂದು ಗ್ರೂಪ್ ಇದೆ. 11:44 a.m. Muniraju 203. Okay. Mute notifications to unread messages. ಈಗ ಈ ಒಂದು ಮೆಸೇಜ್ ಮೇಲೆ ಸ್ವೈಪ್ ಡೌನ್ ಮಾಡ್ತಾ ಹೋಗೋಣ, ಏನೇನು ಆಪ್ಷನ್ಸ್ ಬರುತ್ತೆ ನೋಡಿ. Add chat shortcut. ನೋಡಿ, ಆ್ಯಡ್ ಚಾಟ್ ಶಾರ್ಟ್ಕಟ್ ಇದೆ, Group info. ಗ್ರೂಪ್ ಇನ್ಫೋ, Exit group. ಎಕ್ಸಿಟ್ ಗ್ರೂಪ್. ಸೊ ಇದೆಲ್ಲ ಮೊದಲು ನಮಗೆ ವಾಟ್ಸಪ್ ಚಾಟನ್ನು ಡಬಲ್ ಟ್ಯಾಪ್ ಆ್ಯಂಡ್ ಹೋಲ್ಡ್ ಮಾಡಿದ್ರೆ ಸಿಗ್ತಾಯಿತ್ತು. ಎಕ್ಸಿಟ್ ಗ್ರೂಪು, ಆ್ಯಡ್ ಚಾಟ್ ಶಾರ್ಟ್ಕಟ್ಟು ಅಥವಾ Group info. Group info. Add to list. ಆ್ಯಡ್ ಟು ಲಿಸ್ಟು, Archive chat. Lock chat. Unmute notifications. Pin chat. Mark as read. Activate. Add chat shortcut. ನೋಡಿ ಸ್ನೇಹಿತರೆ, ಎಲ್ಲ ಆಪ್ಷನ್ಸು ನಮಗೆ ಈಗ ಜಸ್ಟು ಆ ಚಾಟ್ ಮೇಲೆ ಫೋಕಸ್ ಇಟ್ಟು ಸ್ವೈಪ್ ಅಪ್ ಅಥವಾ ಸ್ವೈಪ್ ಡೌನ್ ಮಾಡಿದ್ರೆ ಸಾಕು, ನಿಮ್ಗೆ ಅಲ್ಲೇ ಸಿಗುತ್ತೆ ಎಲ್ಲ. ಎಕ್ಸಿಟ್ ಗ್ರೂಪು ಅಥವಾ ಪರ್ಸ್ನಲ್ ಚಾಟ್ ಆದರೆ ಡಿಲೀಟ್ ಚಾಟು ಎಲ್ಲ ಆಪ್ಷನ್ಸು ಇಲ್ಲೇ ಸಿಗುತ್ತೆ. ಮ್ಯೂಟು, ಅನ್ಮ್ಯೂಟು, ಪಿನ್ನು ಎಲ್ಲ ಸಿಗುತ್ತೆ. ಓಕೆ, ಸೊ ಇದು ಒಂದು ಒಳ್ಳೆ ಫೀಚರ್ ಅಂತ ಹೇಳ್ಬೋದು. ವಾಟ್ಸಪ್ಪು ಬರ್ತಾ ಬರ್ತಾ ಟಾಕ್ ಬ್ಯಾಕ್ ಯೂಸರ್ಸ್ಗೆ ಆಕ್ಸೆಸಿಬಲ್ ಆಗ್ತಾ ಇದೆ. ಸೊ ಇದೇ ರೀತಿ ಇನ್ನೂ ಆಕ್ಸೆಸಿಬಿಲಿಟಿ ಫೀಚರ್ಸ್ ಏನೇನು ಆ್ಯಡ್ ಮಾಡ್ತಾರೆ ಅಂತ ಮುಂದೆ ನೋಡೋಣ. ಈಗ ಒಂದು ಚಾಟನ್ನು ಓಪನ್ ಮಾಡೋಣ ಸ್ನೇಹಿತರೆ. Ask Meta AI or Gate Exchange. WhatsApp. ಓಕೆ, ಚಾಟನ್ನು ಓಪನ್ ಮಾಡೀನಿ. ಈಗ ನಾವು ಯಾವ್ದಾದ್ರು ಒಂದು ಮೆಸೇಜನ್ನು ಟಚ್ ಮಾಡ್ತೀನಿ ನೋಡಿ ಇಲ್ಲಿ. 104, 11:47 a.m. Scene. ಓಕೆ, ಇಲ್ಲೊಂದು ಮೆಸೇಜ್ ಸಿಕ್ಕಿದೆ. ನಾವು ಮೆಸೇಜ್ ಮೇಲೆ ಮೊದಲು ಸ್ವೈಪ್ ಡೌನ್ ಮಾಡಿದಾಗ View contact. ವ್ಯೂ ಕಾಂಟ್ಯಾಕ್ಟ್ ಇದೆ. Enter selection mode. ಎಂಟರ್ ಸೆಲೆಕ್ಷನ್ ಮೋಡ್ ಅಂತ ಒಂದು ಹೊಸ ಆಪ್ಷನ್ ಆ್ಯಡ್ ಆಗಿದೆ ಸ್ನೇಹಿತರೆ. ಎಂಟರ್ ಸೆಲೆಕ್ಷನ್ ಮೋಡ್ ಅಂತಂದರೆ ಏನೂ ಇಲ್ಲ, ಸೆಲೆಕ್ಷನ್ ಮೋಡ್ ಸ್ಟಾರ್ಟ್ ಮಾಡೋವಂಥದ್ದು. ಸೊ ಮೊದಲು ನಾವು ಸೆಲೆಕ್ಷನ್ ಮೋಡ್ನ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಮೆಸೇಜ್ ಮೇಲೆ ಡಬಲ್ ಟ್ಯಾಪ್ ಆ್ಯಂಡ್ ಹೋಲ್ಡ್ ಮಾಡ್ತಾ ಇದ್ವಿ, ಅವಾಗ ಒಂದು ಮೆಸೇಜ್ ಸೆಲೆಕ್ಟ್ ಆಗ್ತಾಯಿತ್ತು. ನೆಕ್ಸ್ಟು ಬೇರೆ ಬೇರೆ ಮೆಸೇಜಸ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಹೋಗ್ತಾ ಇದ್ವಿ, ಮೆಸೇಜ್ಗಳು ಸೆಲೆಕ್ಟ್ ಆಗ್ತಾ ಹೋಗ್ತಾ ಇದ್ವು ಅಲ್ವಾ. ಈಗ ನೀವು ಜಸ್ಟು ಎಂಟರ್ ಸೆಲೆಕ್ಷನ್ ಮೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. 1. ನೋಡಿ, ಈಗ 1 ಅಂತ ಹೇಳ್ತು, ಅಂತಂದರೆ ಒಂದು ಮೆಸೇಜು ಸೆಲೆಕ್ಟ್ ಆಗಿದೆ ಅಂತ. ಓಕೆ, ಸೊ ಇದನ್ನ ಅನ್ಸೆಲೆಕ್ಟ್ ಮಾಡಬೇಕು ಅಂತಂದರೆ ನೀವು ಬ್ಯಾಕ್ ಬರ್ಬೋದು, ಅಥವಾ ಬೇರೆ ಬೇರೆ ಮೆಸೇಜಸ್ನ ಸೆಲೆಕ್ಟ್ ಮಾಡಬೇಕು ಅಂತಂದರೆ ಜಸ್ಟು ಆ ಮೆಸೇಜ್ ಮೇಲೆ ಡಬಲ್ ಟ್ಯಾಪ್ ಆ್ಯಂಡ್ ಹೋಲ್ಡ್ ಮಾಡಿದ್ರೆ ಸಾಕು. ನೋಡಿ, ಈಗ Play video. 1 forward 2. 142. ಇನ್ನೊಂದು ಮೆಸೇಜ್ ಮೇಲೆ ಈಗ ಡಬಲ್ ಟ್ಯಾಪ್ ಮಾಡಿದೆ, 2 ಅಂತು, ಅಂದರೆ 2 ಮೆಸೇಜ್ ಸೆಲೆಕ್ಟ್ ಆಗಿದೆ. ಓಕೆ, ಸೊ ಇದೇ ರೀತಿ ನಿಮಗೆ ಬೇಕಾಗಿರೋಂಥ ಮೆಸೇಜ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಹೋದರೆ ಸೆಲೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಇದು ಎಂಟರ್ ಸೆಲೆಕ್ಷನ್ ಮೋಡ್ ಬಗ್ಗೆ ಆಯಿತು. ಫಸ್ಟ್ ಮೆಸೇಜ್ ಮೇಲೆ ಮಾತ್ರ ನೀವು ಎಂಟರ್ ಸೆಲೆಕ್ಷನ್ ಮೋಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಡಬಲ್ ಟ್ಯಾಪ್ ಆ್ಯಂಡ್ ಹೋಲ್ಡ್ ಕೂಡ ಮಾಡ್ಬೋದು. ಸೊ ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಆ ರೀತಿ ನೀವು ಸೆಲೆಕ್ಷನ್ ಮೋಡನ್ನು ಎಂಟರ್ ಮಾಡ್ಬೋದು. ಓಕೆ, ಸೊ ಇದಾಯಿತು ಸ್ನೇಹಿತರೆ. ಈಗ ಬ್ಯಾಕ್ ಬರೋಣ. Overview button. Okay. WhatsApp. ಈಗ ಅನ್ಸೆಲೆಕ್ಟ್ ಆಗಿದೆ. Video duration 64. ಈಗ Forward 2.
Today, 1:04, 11:47 a.m. ಈಗ Scene. ಇಲ್ಲೊಂದು ವಿಡಿಯೋ ಇದೆ 1 ನಿಮಿಷ 4 ಸೆಕೆಂಡದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ನಾನು ನಿಮಗೆ ಫಾಸ್ಟಾಗಿ ಪ್ಲೇ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ವಿಡಿಯೋನ. WhatsApp. ಮದುವೆನಲ್ಲಿ ಗಂಡು ಮಕ್ಕಳು ತಮ್ಮ ಖರ್ಚನ್ನ ಹಾಕೊಳ್ಳೋದನ್ನ ನೋಡಿದೀವಿ. ಒಂದು ಗಂಡು ಹುಡುಗ ತಂಗಿ ಮದುವೆ ಮಾಡೋದನ್ನ ನೋಡಿದೀವಿ, ತಾನೇ ದುಡ್ದು ಅಕ್ಕನ ಮದುವೆ ಮಾಡೋದನ್ನ ನೋಡಿದೀವಿ. ಹೌದು. ಓಕೆ ಸ್ನೇಹಿತರೆ, ಈಗ ವಿಡಿಯೋನ ಪಾಸ್ ಮಾಡಿದ್ದೀನಿ. ಈಗ ಲೆಫ್ಟ್ ಸ್ವೈಪ್ ಮಾಡ್ತೀನಿ. Reply. ರಿಪ್ಲೈ ಇದೆ, Reaction. ರಿಯಾಕ್ಷನ್ Button. ಇದೆ. ನೆಕ್ಸ್ಟು Playback speed. Normal. Button. Double tap to change. ನೋಡಿ, ಇಲ್ಲಿ ಪ್ಲೇಬ್ಯಾಕ್ ಸ್ಪೀಡ್ ನಾರ್ಮಲ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ 1.5 times playback speed. Button. Double tap to change. ಈಗ 1.5x ಆಗಿದೆ. ಇನ್ನೊಂದ್ಸಲ ಕ್ಲಿಕ್ ಮಾಡಿದ್ರೆ ಅದ್ರ ಮೇಲೆ ಈಗ ನೋಡಿ 2 times playback speed. Button. Double tap to change. ಈಗ 2x ಆಯಿತು ಅಲ್ವಾ. ಸೊ ಈಗ ನೋಡಿ 2 times. ನಾರ್ಮಲ್ಗೆ ತಂದೀನಿ ಮತ್ತೆ Playback speed. Normal. Reaction. Button. ಅಲ್ವಾ. ಸೊ ಈಗ ಪ್ಲೇ ಮಾಡ್ತೀನಿ, ನಾರ್ಮಲಲ್ಲೇ ಪ್ಲೇ ಆಗುತ್ತೆ. Play. ಹೆಣ್ಣು ಮಕ್ಳು ಯಾಕೆ ಮಾಡಬಾರ್ದು? ಎಲ್ಲಾದ್ರ ಬಗ್ಗೆ ಈಕ್ವಾಲಿಟಿ ಮಾತಾಡೋರು ಈಗ ಇದ್ರ ಬಗ್ಗೆನೂ ಈಕ್ವಾಲಿಟಿ ಮಾತಾಡೋರು. Playback speed. Normal. ಒಂದು ಗಂಡು ಹೆಣ್ಣು ಈಗ ನಾವು Double ಹೋಟೆಲ್ tap to ಹೋಗ್ತೀವಿ change. ಈಗ ನೋಡಿ ಪೇ ಮಾಡ್ಬೇಕು. ಯಾಕೆ ಪ್ಲೇಬ್ಯಾಕ್ ಸ್ಪೀಡ್ನ ಇನ್ಕ್ರೀಸ್ ಮಾಡ್ತೀನಿ. ಹುಡುಗಿ ಪೇ ಮಾಡಬಾರ್ದಾ? ಇದು 1.5x. ಹೋಗೋದೇ ಇಲ್ಲ. ಹೌದು. ಹುಡುಗನ ಜೊತೆ ಹೋಟೆಲ್ಗೆ ಹೋದ್ರೆ ತುಂಬಾ ಇದೆ ಅದು ಅಭ್ಯಾಸ. ಈಗ 2x ಯಾವುದೇ ಇಡ್ತೀನಿ. ಜೊತೆಗೆ ಫ್ರೆಂಡ್ಸ್ ಜೊತೆಗೆ ಹೋದ್ರು ಎಲ್ಲೇ ಹೋದ್ರು ಶೇರ್ ಮಾಡೋಣ. ಇಲ್ಲ ನಾನು ಪೇ ಮಾಡ್ತೀನಿ, ನೆಕ್ಸ್ಟ್ ಟೈಮ್ ನೀ ಮಾಡಪ್ಪ. ಇಲ್ಲ ಇಬ್ರು ಶೇರ್ ಮಾಡೋಣ. ನೋಡಿ, ಎಷ್ಟು ಫಾಸ್ಟಾಗಿ ಪ್ಲೇ ಆಗ್ತಾ ಇದೆ. ಹುಡುಗಿ ಬೈದಾಗ ಬರಲ್ಲ, ಬಹಳ ಕಡಿಮೆ. ಎಲ್ಲಾದ್ರೂ ಈಕ್ವಾಲಿಟಿ ಇದೆ. ಈಗ ಮತ್ತೆ ನಾರ್ಮಲ್ಗೆ ಬರೋಣ. ಹುಡುಗ ಬೈ ಕೊಡ್ತಾನೆ, ನಾನು ಬೈ ಕೊಡ್ತೀನಿ. ಸರಿ, ಎಲ್ಲವೂ ಸರಿ. ಅವನಿಗೆ ಕೆಲಸ ಕೊಡೋದು ನನಗೂ ಕೊಡಿ. ಅವನು ರ್ಯಾಂಕ್ ಬಂದಿದ್ದಾನೆ, ನಾನು ರ್ಯಾಂಕ್ ಬಂದಿದ್ದೀನಿ. ಈಗ normal So ಇಬ್ಬರಿಗೂ play ಆಗ್ತಾ ಇದೆ. ಸಮಾನವಾಗಿ ಟ್ರೀಟ್ ಮಾಡಿ ಆಯ್ತಪ್ಪ, ಎಲ್ಲದೂ ಒಪ್ಕೊಳ್ಳೋಣ. ಓಕೆ ಸ್ನೇಹಿತರೆ, ಈಗ ಪಾಸ್ ಮಾಡಿ ವಿಡಿಯೋನ ನೋಡಿ. ಈ ರೀತಿ ನಾವು ಫಾಸ್ಟಾಗಿ ಪ್ಲೇ ಮಾಡೋದು ವಿಡಿಯೋನ. ಮೊದಲು ನಮಗೆ ಬರೀ ವಾಯ್ಸ್ ಮೆಸೇಜ್ ಮಾತ್ರ ಇತ್ತು ಫಾಸ್ಟಾಗಿ ಪ್ಲೇ ಮಾಡೋಂಥದ್ದು. ಈಗ ವಿಡಿಯೋ ಕೂಡ ಬಂದಿದೆ. ಇದರಿಂದ ನಮ್ಮ ಭಾಳಷ್ಟು ಟೈಮು ಸೇವ್ ಆಗುತ್ತೆ ಸ್ನೇಹಿತರೆ. ಬಟ್ ಒಂದೇನು ಅಂತಂದರೆ, ವಾಯ್ಸ್ ಮೆಸೇಜಲ್ಲಿ ನಾವು ಒಂದು ಸಲ ವಾಯ್ಸ್ ಮೆಸೇಜ್ನ 1.5 ಅಥವಾ 2x ಸೆಟ್ ಮಾಡಿದ್ದೀವಿ ಅಂತಂದರೆ ನೆಕ್ಸ್ಟ್ ಟೈಮು ನಾವು ಚೇಂಜ್ ಮಾಡೋವರೆಗೂ ಯಾವುದೇ ವಾಯ್ಸ್ ಮೆಸೇಜ್ನ ಪ್ಲೇ ಮಾಡಿದ್ರು ಕೂಡ ಅದೇ ಸ್ಪೀಡಲ್ಲಿ ಪ್ಲೇ ಆಗುತ್ತೆ. ಆದರೆ ವೀಡಿಯೋದಲ್ಲಿ ಆ ರೀತಿ ಆಗೋದಿಲ್ಲ. ನೀವು ಒಂದು ಸಲ ಈಗ 2x ಸ್ಪೀಡಲ್ಲಿ ಪ್ಲೇ ಮಾಡೀನಿ ಅಂತ ಅಂದ್ಕೊಳ್ಳಿ, ಮತ್ತು ನೆಕ್ಸ್ಟ್ ವೀಡಿಯೋನ ಪ್ಲೇ ಮಾಡಿದಾಗ ನಾರ್ಮಲ್ಗೆ ಹೋಗಿರುತ್ತದು. ಓಕೆ, ಮತ್ತು ನಮ್ಗೆ ಏನಾದರೂ 1.5 ಅಥವಾ 2 ಬೇಕು ಅಂತಂದರೆ ನಾವು ಮತ್ತೆ ಆ ಪ್ಲೇಬ್ಯಾಕ್ ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿ ಚೇಂಜ್ ಮಾಡ್ಕೊಬೇಕಾಗುತ್ತೆ. ಸೊ ಇದು ಇವತ್ತಿನ ಮಾಹಿತಿ ಆಗಿತ್ತು ಸ್ನೇಹಿತರೆ. ನಿಮಗೆ ಮಾಹಿತಿ ಅರ್ಥ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಇದನ್ನ ಯೂಸ್ ಮಾಡ್ಕೊಳ್ಳಿ. ಮುಖ್ಯವಾಗಿ ಟಾಕ್ ಬ್ಯಾಕ್ ಚಾಟ್ಸ್ಗೆ ಟಾಕ್ ಬ್ಯಾಕ್ ಆ್ಯಕ್ಷನ್ಸ್ನ ಆ್ಯಡ್ ಮಾಡಿರೋಂಥದ್ದು, ವಾಟ್ಸಪ್ ಚಾಟ್ಸ್ಗೆ ಟಾಕ್ ಬ್ಯಾಕ್ ಆ್ಯಕ್ಷನ್ಸ್ನ ಆ್ಯಡ್ ಮಾಡಿರೋಂಥದ್ದು, ಆಮೇಲೆ ವೀಡಿಯೋಸನ್ನ ಫಾಸ್ಟಾಗಿ ಪ್ಲೇ ಮಾಡೋವಂಥದ್ದು. ಸೊ ಈ ಮಾಹಿತಿ ನಿಮ್ಗೆ ಅರ್ಥ ಆಗಿದ್ದರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವೀಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳೇನಾದರೂ ಇದ್ದರೆ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ನಮಗೆ ಸೂಪರ್ ಥ್ಯಾಂಕ್ಸ್ ಮೂಲಕ ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ಸಿದ್ರೆ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂತ ಹೇಳ್ತಾ ಇಂದಿನ ಈ ವಿಡಿಯೋನ ಇಲ್ಲಿಯೇ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಯಾವುದಾದ್ರು ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.